ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಸಿಎಂ ಆಗಬೇಕೆಂಬ ಪರೋಕ್ಷ ಹೇಳಿಕೆ ಬಿರುಗಾಳಿ ಬೀಸುತ್ತಿದೆ. ಹಲವು ದಿನಗಳಿಂದ ಸಿಎಂ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗೆ ಬ್ರೇಕ್ ಬಿದ್ದಿತ್ತು. ಆದರೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ಮತ್ತೆ ಸಂಚಲನ ಮೂಡಿಸಿದೆ. ಹಾಗಾದರೆ ಡಿಸಿಎಂ ವೇದಿಕೆ ಮೇಲೆ ಆಡಿದ ಆ ಮಾತಿಗೆ ಒಳಾರ್ಥವೇನು? ಡಿಕೆ ಶ್ರೀ ಹೇಳಿಕೆಗೆ ಸ್ವಪಕ್ಷದವರು ಏನು ಹೇಳ್ತಾ ಇದ್ದಾರೆ? ಡೀಟೇಲ್ಸ್ ಇಲ್ಲಿದೆ. ಕೈಪಾಳ್ಯದಲ್ಲಿ ಮತ್ತೆ ಶುರುವಾಯಿತು ಸಿಎಂ ಕುರ್ಚಿ ಕಿತ್ತಾಟ. 2028ಕ್ಕೆ ನಾನೇ ಸಿಎಂ ಎದುರೇ ಡಿಸಿಎಂ ಡಿಕೆಶಿ ಅಬ್ಬರ. ರಾಜ್ಯ ಕೈಪಾಳ್ಯದಲ್ಲಿ ಮತ್ತೆ ಸಿಎಂ ಗದ್ದುಗೆ ಫೈಟ್ ಶುರುವಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಸೂತ್ರ ನಡೆದಿರೋದು ನಿಜವಾ ಎಂಬ ಅನುಮಾನಗಳು ಸದ್ಯ ಮೂಡುತ್ತಿವೆ. ಈ ಹಿಂದೆ ಕೈಪಾಳ್ಯದಲ್ಲಿ ಸಿಎಂ ಬದಲಾವಣೆ ಕಾವು ಜೋರಾಗಿತ್ತು. ಈಗಲೂ ಕೂಡ ಡಿಕೆ ಶಿವಕುಮಾರ್ ನಮ್ಮ ಮುಂದಿನ ಸಿಎಂ ಎಂಬ ಕೂಗು ಕೇಳಿ ಬರುತ್ತಲೇ ಇದೆ. ಇದರ ಜೊತೆಗೆ 2028ರ ಸಿಎಂ ರೇಸ್ನಲ್ಲಿ ನಾನೂ ಇದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಎದುರೇ ಡಿಸಿಎಂ ಡಿಕೆ ಶಿವಕುಮಾರ್ 2028ಕ್ಕೆ ಡಿಕೆ ಸರ್ಕಾರ ಅಧಿಕಾರಕ್ಕೆ ತರಬೇಕು ಎನ್ನುವ ಮೂಲಕ ಮತ್ತೆ ಕುರ್ಚಿ ಕಿತ್ತಾಟಕ್ಕೆ ಹೊಸ ನಾಂದಿ ಹಾಡಿದ್ದಾರೆ. ಡಿಸಿಎಂ ಹೇಳಿಕೆಯ ಬಳಿಕ ಎರಡು ಬಣಗಳು ಪರ ವಿರೋಧದ ಚರ್ಚೆಗೆ ಇಳಿದಿದ್ದಾರೆ. ಸಿದ್ದು ಬಣ ಒಂದು ಹೇಳಿದ್ರೆ ಡಿಕೆಶಿ ಬಣ ಮತ್ತೊಂದು ವಾದ ಮುಂದಿಡುತ್ತಿದೆ. ಸದ್ಯ ಸಿಎಂ ಸಿದ್ದು ಬಣದ ಪರವಾಗಿರುವವರು ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಎಂದು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಈ ಅವಧಿಗೆ ಪೂರ್ಣಾವಧಿ ಸಿಎಂ ಆಗಿರಬೇಕು, ಪವರ್ ಶೇರಿಂಗ್ ಬಗ್ಗೆ ಮಾತುಕತೆಯಾಗಿರುವುದು ಗೊತ್ತಿಲ್ಲ, ಸಿದ್ದು ದೇವರಾಜ ಅರಸು ದಾಖಲೆ ಮುರಿಯಬೇಕು, ಮುಂದಿನ ಚುನಾವಣೆಗೆ ಬೇಕಾದರೆ ಸಾಮೂಹಿಕ ನಾಯಕತ್ವದ ಮೂಲಕ ಹೋಗೋಣ ಎಂದಿದ್ದಾರೆ. ಸಿದ್ದು ಬಣ ಈ ರೀತಿ ಹೇಳಿದ್ರೆ ಡಿಕೆಶಿ ಬೆಂಬಲಿಗರು ಬೇರೆದ್ದೇ ವಾದ ಮಾಡ್ತಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಬೆಂಬಲಿಗರು ಸಂಪೂರ್ಣ ಬಹುಮತದ ಸರ್ಕಾರ ಬರಲು ಡಿಕೆ ಶಿವಕುಮಾರ್ ಕಾರಣ, ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಇದೇ ಅವಧಿಯಲ್ಲಿಯೇ ಡಿಕೆಶಿ ಅವರು ಸಿಎಂ ಆಗಬೇಕು, ಮುಂಬರೋ ಚುನಾವಣೆಯ ಜವಾಬ್ದಾರಿ ಬೇರೆಯವರು ಹೊರಲಿ ಎಂದಿದ್ದಾರೆ. ಕೆಲವು ತಿಂಗಳಿಂದ ತೆರೆಮರೆಗೆ ಸರಿದಿದ್ದ ಸಿಎಂ ಸ್ಥಾನದ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರ ಹಿಂದಿರುವ ಲೆಕ್ಕಾಚಾರವೇನು? ಈಗಾಗಲೇ ಹೈಕಮಾಂಡ್ 2028ಕ್ಕೂ ಕಾಂಗ್ರೆಸ್ನ ಅಧಿಕಾರಕ್ಕೆ ತನ್ನಿ ಎಂದು ಡಿಕೆಶಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ 2028ರ ಸಿಎಂ ರೇಸ್ನಲ್ಲಿ ನಾನೂ ಇದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿಎಂ ಸ್ಥಾನದ ಸ್ಪರ್ಧೆ ಇನ್ನು ಯಾವ ಹಂತಕ್ಕೆ ಹೋಗಲಿದೆ ಎಂಬುದನ್ನ ಕಾದ್ ನೋಡಬೇಕಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.